Fifth question, what can the maximum number of digits be in the repeating block of digits in the decimal expansion of 1 by 17? Perform the division to check your answer. Now we will check here by dividing this 1 by 17. 1 by 17, how will you divide? We have to take here decimal point. How? We will see here. So 1 we can't divide, so I will put 0.0. So once I put this decimal point, I can take zeros, but each time we should take only 1 0. See now, 17 is whether this 10 is divisible by 17, we can't divide. Why? 10 is less than 17. So again for that we should keep 1 0. We can't divide. Again if we put 0, at that time we can take another 0 here. Now 17, how many is 100 or less than 100? 17 5s are 85. 17 6 are 102. So here we will take 17 5s are 85. Now 10 minus 5 gives 5, 10 minus 9 gives 1. Again, well, this 15 is less than 17, but we have kept this decimal point. So I can take 1 0 here. Now 150. Now 17, how many is 150 or less than 150? Now 17 9s are 153. No, 17 8s are 136. 10 8s are 136. Again minus 10 minus 6 gives 4, 5 minus 4 gives 1, and here 0. Again we will take 1 0 here. So whether we have to check whether the decimal expansion is terminating. Now you are thinking teacher kept a direct answer here. Yes students, see here, this is lengthy. After 16 digit decimal part, it will repeat here. This 1 by 17, these many digits will recur after 16 digit here. So we have to put recurring symbol. So you don't just copy, do your own students. Now sixth question, look at several examples of rational number in the form p by q, where q should not be equals to 0, where p and q are integer with no common factor other than 1 and having terminating decimal representation or expansion. Can you guess what property q must satisfy? ನೋಡ್ರಿ ಇಲ್ಲಿ ಕ್ವಶನ್ ತಿಳಿಯೋದಿಲ್ಲ ಮಕ್ಕಳಿಗೆ ಎಷ್ಟೋ ಸರಿ ಹಂಗೆ ನಾವು ಓದ್ತಾರೆ ಎಲ್ಲ ಕಡೆ ಟೀಚರ್ ಏನು ರೀ ಪಿ ಬೈ ಕ್ಯೂ ಫಾರ್ಮ್ ಅಂತಾರೆ ರೀ, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತಾರೆ ರೀ. ಹಂಗೆ ಎಲ್ಲರೂ ಅದ ಹೇಳ್ತಾರೆ ರೀ, ಇವರು ಅದ ಹೇಳ್ಯಾರ ಆದರೆ ಇಲ್ಲೇನು ಬೇರೆ ಮತ್ತು ಹೊಸದು ಹೇಳ್ಯಾರ ನೋಡ್ರಿ ಅವ್ರು. ವೆರ್ ಪಿ ಆ್ಯಂಡ್ ಕ್ಯೂ ಆರ್ ಇಂಟೀಜರ್ಸ್ ಆ್ಯಂಡ್ ವಿತ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದ್ಯಾನ್ 1. ನೋಡ್ರಿ ಅವು ಎರಡು ಥರದ್ದು ನಡ್ಬರ್ಕ ಫ್ಯಾಕ್ಟರ್ 1ಕ್ಕಿಂತ ಬೇರೆ ಯಾವುದು ಇರಬಾರ್ದು ಅಂತ ಹೇಳ್ತಾರೆ, ನೋ ಕಾಮನ್ ಫ್ಯಾಕ್ಟರ್. ಆ್ಯಂಡ್ ಹ್ಯಾವಿಂಗ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ನೋಡಿರಿ ಮತ್ತು ನೀವು ಈ ಥರ ನಂಬರ್ ತೊಗೊಂಡಿರ್ತೀರಲ್ಲ, ಅದು ಏನಾಗಬೇಕಂತ್ರಿ ಇಲ್ಲಿ ಟರ್ಮಿನೇಟ್ ಆಗ್ಬೇಕಂತ್ರಿ. ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಗಬೇಕು. ಹಂಗೆ ಆಗ್ಬೇಕಂತಂದ್ರೆ ಡಿನಾಮಿನೇಟರ್ನಾಗ ಇದ್ದಿದ್ದು ಕ್ಯೂ ಯಾವ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗ್ತದ ಅಂತ ಕೇಳ್ತಾರೆ ರೀ ಅವರಲ್ಲಿ. ಭಾರಿ ಇಂಟ್ರೆಸ್ಟಿಂಗ್ ಕ್ವಶನ್ ರೀ ಇದು. ನೋಡ್ರಿ ಪಿ ಬೈ ಕ್ಯೂ ಫಾರ್ಮ್ನಾಗ ಇರ್ಬೇಕು ರೀ. ಕ್ಯೂ ಯಾವ ಥರ ಇರ್ಬೇಕು ನಮ್ದಂದ್ರೆ, ಯಾವ ಪ್ರಾಪರ್ಟಿ ಇತ್ತಂದ್ರೆ ನಮ್ದು ಟರ್ಮಿನೇಟ್ ಆಗುತ್ತೆ ಅಂತ ಕೇಳ್ತಾರೆ. ಈಗ ನಾವು 10 ಇತ್ತಂತ ತಿಳ್ಕೊಂಡ್ರೆ ಏನು ಬರಿತೀವಿ ರೀ, 0.1. ಇದು ಟರ್ಮಿನೇಟ್ ಆತೇನು ರೀ, ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಆತ್ರಿ? ಇಲ್ಲ ರೀ ಟೀಚರ್, ಟರ್ಮಿನೇಟಿಂಗ್ ಆತು ಅಂತ ಹೇಳ್ತೀರಿ ನೀವು. ಅದೇ ಥರ 1/100 ಬರೋದ ಅಂದ್ರೆ ಇದು ಟರ್ಮಿನೇಟ್ ಆತಿಲ್ಲ ರೀ. ಆಯ್ತು ರೀ, ಹೆಂಗೆ ರೀ, ಎಷ್ಟು ಡಿಜಿಟ್ ಆಗೋಣ ಪಾಯಿಂಟ್ ಕೊಡ್ತೀರಿ?
0.01 2 ಡಿಜಿಟ್ ಹಾಕೋಣ ಪಾಯಿಂಟ್ ಕೊಡ್ತೀರಿ. ಇದೇ ಥರ 1/1000 ಇತ್ತಂದ್ರೆ ಅದು ಟರ್ಮಿನೇಟ್ ಆತಿಲ್ಲ ರೀ. ಆಯ್ತು ರೀ. ನೆಕ್ಸ್ಟ್ ಇಷ್ಟು ನಿಮಗೆ ಗೊತ್ತಾದ್ಮೇಲೆ ಈಗೇನು ಗೊತ್ತಾಯ್ತು, ಡಿನಾಮಿನೇಟರ್ನಾಗ 10 100 1000 ಒಟ್ಟು ಎಷ್ಟು ಝೀರೋ ಇದ್ರೂ ಏನಾಗುತ್ತೆ ರೀ ನಮ್ಗೆ ಟರ್ಮಿನೇಟ್ ಆಕೈತಿ, ಅಥವಾ ಈ ಥರ ನಾವು ಡೆಸಿಮಲ್ ಪ್ಲೇಸಸ್ ಇಡ್ಬೋದು ಅನ್ನೋದೆಲ್ಲ ಗೊತ್ತಾಯ್ತು. ಈಗ ನೆಕ್ಸ್ಟ್ 2 × 5 ಮಾಡಿದರೆ ಎಷ್ಟು ಬರುತ್ತೆ ರೀ ನಮ್ದು 10. ಈಗ ನೋಡಿರಿ ಫ್ಯಾಕ್ಟರ್ಸ್ 2 ಅರೇ ಇರಬೇಕು ಇಲ್ಲ 5 ಅರೇ ಇರಬೇಕು. ಇವೆರಡು ಏನು ರೀ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ಬೋದು ನಾವು. ಪ್ರೈಮ್ ಫ್ಯಾಕ್ಟರ್ಸ್ ರೀ ಇವೆರಡು. 2ನೂ ಪ್ರೈಮ್ ನಂಬರ್, 5ನೂ ನಮ್ಮದು ಪ್ರೈಮ್ ನಂಬರ್. ನೋಡಿರಿ ಇದು ಒಂದೇ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿದ್ದು. ಇವೆರಡು ಪ್ರೈಮ್ ನಂಬರ್. ಡಿನಾಮಿನೇಟರ್ನಾಗ ನಮಗೆ 2 ಅರೇ ಇರಬೇಕು ಇಲ್ಲ 5 ಅರೇ ಇರಬೇಕು, ಇಲ್ಲ ಎರಡೂ ಇದ್ರೂ ನಡೀತೈತಿ. ಬರೀ 2 ಇದ್ರೆ ಹೆಂಗೆ ಟರ್ಮಿನೇಟ್ ಆಕೈತೆ ರೀ ಟೀಚರ್ ಅನ್ಬೋದು ನೀವು. ಅದಕ್ಕೂ ಐತ್ರಿ ಇಲ್ಲ ಎಕ್ಸಾಂಪಲ್. ಬರೀ 2 ಇದ್ರೆ ಹೆಂಗೆ ಆಗುತ್ತೆ ರೀ ಟರ್ಮಿನೇಟ್? 1/2 ಎಕ್ಸಾಂಪಲ್ ತೊಗೊಳೋದು. 1/2 ಹೆಂಗೆ ರೀ ನೀವು ಟರ್ಮಿನೇಟ್ ಮಾಡೋದು? ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಎರಡೂ ನಾವು 5 ಜೋಡಿ ಮಲ್ಟಿಪ್ಲೈ ಮಾಡ್ಬೋದಲ್ಲ, ಮಾಡ್ಬೋದು ರೀ. ಇಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಆಗುತ್ತೆ ಅವಾಗ. ಮತ್ತು 5/10 ಆಗುತ್ತೆ. ಮತ್ತು ಇದನ್ನು ಕ್ಯಾನ್ಸಲ್ ಮಾಡಿರಿ. 5 1s 5 2s. ನಾವು ಏನೋ ಮಾಡಿದ್ರು ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಸೇಮ್ ಮಾಡಿದ್ವಿ ನಮ್ದು ಏನಾಗುತ್ತೆ ರೀ ರ್ಯಾಷನಲ್ ನಂಬರ ಸೇಮ್ ಆಗಿರುತ್ತೆ. ಇಕ್ವಿವೆಲೆಂಟ್ ರ್ಯಾಷನಲ್ ನಂಬರ್ ಆಗುತ್ತೆ ರೀ ಇಲ್ಲಿ. ಅದಕ್ಕೆ ನೋಡಿರಿ 5 1s 5 × 1 gives 5, 5 2s 10. ನಮ್ದು ಬಂತು ರೀ ಡಿನಾಮಿನೇಟರ್ 10. ಮತ್ತು ನಾವು ಇದನ್ನು 5/10 ಹೆಂಗೆ ಬರಿಬೋದು ರೀ? 5/10 ಹೆಂಗೆ ಬರೀಬೋದು? 0.5 ಬರಿಬೋದಿಲ್ಲ. 0.5 ಏನೈತೆ ರೀ ನಮ್ದು ಟರ್ಮಿನೇಟಿಂಗ್. ಅದೇ ಥರ ಇನ್ನೂ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕಂದ್ರೆ ಮತ್ತು ಬೇರೆ ಯಾವ ನಂಬರ್ ತೊಗೊಳೋಣ್ರಿ? 1/4 ತೊಗೊಳಿ. 4 ಜೊತೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ ನಮಗೆ 100 ಬರ್ಬೋದು ರೀ? ಅಯ್ಯೋ ಅಷ್ಟು ತಲೆ ಎಲ್ಲಿ ಓಡ್ಬೇಕ್ರಿ ಅಂತಾರೇನ? ಏನಿಲ್ಲ, 25 4s 100. 25/100. ಇದನ್ನು ನಾವು ಹೆಂಗೆ ಬರಿಬೋದು ರೀ ಡೆಸಿಮಲ್ ಒಳಗೆ? 2 ತಳಗೆ ಡಿನಾಮಿನೇಟರ್ನಾಗ 2 0 ಅದಾವ ಅಂದ್ರೆ ನ್ಯೂಮರೇಟರ್ನಾಗ 2 ಡಿಜಿಟ್ ಆಗೋಣ ಪಾಯಿಂಟ್ ಕೊಡಬೇಕು. 0.25. ಅದೇ ಥರ ನೀವು ಯಾವುದರ ತೊಗೋರಿ ನಮಗೆ ಒಟ್ಟು ಡಿನಾಮಿನೇಟರ್ನಾಗ ಏನು ಬರ್ಬೇಕು ರೀ ಪ್ರೈಮ್ ಫ್ಯಾಕ್ಟರೈಸೇಷನ್? 2 ಅರೇ ಬರಬೇಕು, 5 ಅರೇ ಬರಬೇಕು, ಇಲ್ಲ 2 ಮತ್ತು 5 ಎರಡೂ ಬಂದರೂ ನಡೀತೈತೆ. Property that Q must satisfy is that the prime factorization of Q must have only 2 or 5 or both. 2 ಇತ್ತಂದ್ರೂ ನಾವು ಏನು ಮಾಡ್ಬೇಕು ರೀ 5 ಜೋಡಿ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ನಾಗ 0 ತೊಗೋತೀವಿ. 5 ಇತ್ತಂದ್ರೆ 5 ಜೊತೆನೂ 2ನ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ 0 ಮಾಡ್ತೀವಿ. ಯಾವಾಗ ನಾವು ಡಿನಾಮಿನೇಟರ್ 0 ಮಾಡ್ತೀವಿ ನಮ್ಗೆ ಈಸಿಲಿ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಬರೋಕ್ಕೆ ಬರುತ್ತೆ ರೀ. ಮತ್ತು ಎರಡೂ ಇದ್ರು ಅಂತೂ ಭಾಳ ಈಸಿ. ಬಟ್ ನಿಜ ಕೆಳಗೆ ಎಷ್ಟು 0 ಅದಾವೆ ನೋಡೋದು, ಮ್ಯಾಲೆ ಅಷ್ಟು ಪ್ಲೇಸಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡೋದು, ಅದು ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಎಷ್ಟೋ ಹುಡುಗರಿಗೆ ಫ್ಯಾಕ್ಟರೈಸೇಷನ್ ಅಂದ್ರೂ ಗೊತ್ತಿರೋದಿಲ್ಲ ರೀ. ಫ್ಯಾಕ್ಟರೈಸೇಷನ್ ಈಸ್ ದ ರಿವರ್ಸ್ ಪ್ರೊಸೆಸ್ ಆಫ್ ಮಲ್ಟಿಪ್ಲಿಕೇಶನ್. ನೀವೇನು ಮಲ್ಟಿಪ್ಲೈ ಮಾಡ್ತಿರಲ್ಲ ಅದರದ್ದು ರಿವರ್ಸ್ ಪ್ರೊಸೆಸ್ ಆಫ್ ಫ್ಯಾಕ್ಟರೈಸೇಷನ್ ಇಲ್ಲಿ. ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ, ಈಗ ಈಸಿ ಅಂದರೆ ತೊಗೊಂಡು ಈಗ ನೋಡಿರಿ 10 ಅನ್ನು ಮಲ್ಟಿಪ್ಲೈ ಮಾಡಿರಿ ಪ್ರೈಮ್ ಫ್ಯಾಕ್ಟ್ರಲ್ಲಿ ಅಂದರೆ 2 5s 5 1s. ನೋಡಿರಿ ಫ್ಯಾಕ್ಟ್ರೈಸೇಷನ್ ಅಂದ್ರೆ ಅದ್ರದ್ದು ಎಷ್ಟು ಫ್ಯಾಕ್ಟ್ರ್ ಅದಾವ ಅಂಥೇಳಿ ನೀವು ಪ್ರೀವಿಯಸ್ ಇಯರ್ ಒಳಗೆ ಕಲ್ತಿರ್ಬೋದು. ಈ ಥರ ಫ್ಯಾಕ್ಟ್ರಿ ಟ್ರೀಸ್ ಮಾಡಿರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇದು ಭಾಳ ಈಸಿ ನಂಬರ್ ಆಯ್ತು ಇರಲಿ. ಈಗ ಅನ್ಕ ತಿಳ್ಕೊಳ್ಳೋ ಸಂಬಂಧ ನಾವು ಯಾವಾಗಲೂ ಈಸಿ ಅಂತ ತಿಳ್ಕೊಬೇಕ್ರಿ, ಆಮೇಲೆ ಡಿಫಿಕಲ್ಟ್ ಅಂತ ಅನ್ನೋ ತಿಳಿತೈತೆ ರೀ. ಟೀಚರ್ ಏನು ರೀ ಈಸಿ ಎಕ್ಸಾಂಪಲ್ ಕೊಡ್ತಿರಲ್ಲ ಅನ್ಬೇಡ್ರಿ. ಫಸ್ಟ್ ಇದನ್ನು ನೀವು ಕಾನ್ಸೆಪ್ಟ್ ತಿಳಿತಂದ್ರೆ ಫ್ಯಾಕ್ಟ್ರೈಸೇಷನ್ ಅನ್ನೋದು ಏನು ಅನ್ನೋದು ಗೊತ್ತಾತಂದ್ರೆ ನಿಮ್ಗೆ ಈಸಿಲಿ